ಇವತ್ತು ನಾವು ಪಾಲಕ್ ಸಾರನ್ನು ಮಾಡೋಣ. ಪಾಲಕ್ ತೊಳ್ಕೊಂಡು ತಗೊಂಡಿನಿ. ಟೊಮ್ಯಾಟೊ, ಕೊತ್ತಂಬರಿ, ಅದ್ರಕ್, ಲಸನ್ ಪೇಸ್ಟ್, ಕರಿಬೇವು, ತೊಗರಿಬೇಳೆ ಮತ್ತು ಕಡಲೆಬೇಳೆ, ಒಗ್ಗರಣೆ ಹಾಕಕ್ಕೆ ಜೀರಿಗೆ, ಸಾಸಿವೆ, ಹಿಂಗೆ ಪೌಡರ್. ಈಗ ಪಾಲಕ್ ಕಟ್ ಮಾಡ್ಕೊಂಡು ತಗೊಂಡು ಬೇಳೆ, ನೀರನ್ನ 2-3 ಸಲ ತೊಳ್ಕೊಂಡು ತಗೋರಿ. ಅದರ ಒಳಗೆ 1 ಸ್ಪೂನ್ ಆಯಿಲ್ ಹಾಕೋರಿ. ಟೊಮ್ಯಾಟೊ ಹಾಕೋರಿ. ಹೋಳಿಟ್ಟಿದ್ದ ಪಾಲಕನ್ನು ಅದರಾಗ ಹಾಕಿರಿ. 3 ಇಲ್ಲ 4 ಶೇಟಿ ಹಾಕೊಂಡು ತಗೋರಿ. ಒಗ್ಗರಣೆ, ಎಣ್ಣೆ 2 ಸ್ಪೂನ್, ಅದರ ಒಳಗೆ ಜೀರಿಗೆ, ಸಾಸಿವೆ, ಹಿಂಗ, ಕರಿಬೇವು, ಅದ್ರಕ್, ಲಸನ್ ಪೇಸ್ಟ್. ಅದ್ರಕ್ ಲಸನ್ ಪೇಸ್ಟ್ ಮಾಡುವಾಗ ಕೊತ್ತಂಬರಿ ದಂಡಿ ಇರ್ತಾವಲ್ಲ, ಸ್ವಲ್ಪ ಅವು ಹಾಕಿ ಕೊಟ್ಟಿನಿ. ಅದಕ್ಕೆ ಸ್ವಲ್ಪ ಸ್ವಾದ ಬರುತ್ತೆ. ಸ್ವಲ್ಪ ಫ್ರೈ ಮಾಡೋದದ. ಫ್ರೈ ಮಾಡಿದ್ಮೇಲೆ ಅದರೊಳಗೆ ಕೆಂಪು ಮಸಾಲೆ, ಉಪ್ಪು, ಅರಿಶಿನ, ಸ್ವಲ್ಪ ಗರಂ ಮಸಾಲ. ಸುಹಾನ ಗರಂ ಮಸಾಲ ಐತಿದ್ದು, ಸುಹಾನ ರಜವಾಡಿ ಗರಂ ಮಸಾಲ, ಅದು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಟೇಸ್ಟೂ ಚಲೋ ಬರ್ತೈತಿ. ಅದರ ಒಳಗೆ ಸ್ವಲ್ಪ ನೀರು ಹಾಕೋಣ, ಯಾಕಂದರೆ ಅದೆಲ್ಲ ಹಾಕಿದ ಮಸಾಲ ಹೊತ್ತಬಾರದು ಅಂತ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಈಗ ಸ್ವಲ್ಪ ಆಮೇಲೆ ಹಾಕೋಣ. ಟೇಸ್ಟ್ಗೋಸ್ಕರ ನಾವು ಅದರಾಗೆ ಸ್ವಲ್ಪ ಬೆಲ್ಲ ಯೂಸ್ ಮಾಡೋಣ. ಬ್ಯಾಳಿ ಪಾಲಕನ್ನು ಕುದ್ದೈತೀಗ. ಅದೇ ಒಂದು ಜೀವ ಮಾಡ್ಕೊಂಡೆ ಪೂರ ಸ್ವಲ್ಪ ಪೂರ ಮುಗಿಸ್ಕೊಂಡು ತಗೋದು. ಅದಕ್ಕೆ ಮುಗಿಸ್ಕೊಂಡು ತಗೊಂಡು ನಾವು ಅದ್ರೊಳಗೆ ಹಾಕೋಣ. ಸ್ವಲ್ಪ ನೀರು ಹಾಕಿ ಪೂರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಈಗ ಪಾಲಕ್ ಈಗ ಕುದ್ದಿದೆ. ಈಗ ನಾವು ಇದರ ಒಳಗೆ ಕೊತ್ತಂಬರಿಯನ್ನು ಹಾಕೊಂಡು
ಪಾಲಕ್ ಕುದ್ದ ಮೇಲೆ ನಾವು ಕೊತ್ತಂಬರಿನ ಹಾಕೋದು. ಕೊತ್ತಂಬರಿ ಹಾಕಿನ ಈಗ ನೋಡ್ರಿ, ನಮ್ದೀಗ ಪಾಲಕ್ ಸಾರು ರೆಡಿ ಆಗಿದೆ. ಈಗ ನಾವೊಂದು ಬೌಲ್ ಒಳಗೆ ತೆಗಿತೀನಿ. ನೋಡ್ರಿ, ಈಗ ನಾನು ಬೌಲ್ ಒಳಗೆ ತೆಗೆದೀನಿ. ಪಾಲಕ್ ಸಾರು ರೆಡಿ ಇದೆ. ಬಾಯ್ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.